ಉಗ್ರ ಉಮರ್ ಕುಟುಂಬಸ್ಥರ ತೀವ್ರ ವಿಚಾರಣೆ ಕೂಡ ನಡೀತಾ ಇದೆ. ಆಮೇಲೆ ಆತನಿಗೆ ಸಂಬಂಧಪಟ್ಟ ಲ್ಯಾಪ್ಟಾಪ್ ಮೊಬೈಲ್ ವಶಪಡಿಸಿಕೊಂಡಿದ್ದಾರೆ. ಡಾಕ್ಟರ್ ಉಮರ್ಗೆ ಉಗ್ರರ ನಂಟಿನ ಬಗ್ಗೆ ವಿಚಾರಣೆ ಆಗ್ತಾ ಇದೆ. ಯಾರ ಜೊತೆ ಸಂಪರ್ಕ ಇತ್ತು, ಯಾವ ಸಂಘಟನೆಗಳ ಜೊತೆ ಸಂಪರ್ಕ ಇತ್ತು, ಆತ ವೃತ್ತಿಯಲ್ಲಿ ವೈದ್ಯನಾದರೂ ಕೂಡ ಈ ಭಯೋತ್ಪಾದನಾ ಸಂಘಟನೆಗಳ ಜೊತೆ ನಂಟು ಬೆಳೆದಿದ್ದು ಹೇಗೆ, ಇದೆಲ್ಲವೂ ಗೊತ್ತಾಗಬೇಕಲ್ಲ. ಕುಟುಂಬಸ್ಥರಿಂದನೇ ಮಾಹಿತಿ ಪಡ್ಕೋಬೇಕು. ಪುಲ್ವಾಮಾ ಮೂಲದ ವ್ಯಕ್ತಿ ಅಂತಕ್ಕಂಥದ್ದು ಗೊತ್ತಾಗಿದೆ. ಈತ ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಆದಿಲ್ ಎಲ್ಲರ ವಿಚಾರದ ಬಗ್ಗೆನೂ ಕೂಡ ಒಂದೊಂದೇ ನಾನು ಆರಂಭದಿಂದ ಹೇಳ್ತಾ ಇದ್ದೀನಿ, ಕೆಲವು ರಹಸ್ಯಗಳನ್ನು ತನಿಖಾ ಸಂಸ್ಥೆಗಳು ಬಿಟ್ಕೊಡಲ್ಲ. ಇದು ಟೂ ಅರ್ಲಿ ಆಗುತ್ತೆ. ಎಲ್ಲವನ್ನ ಕ್ರೋಢೀಕರಿಸಿ ಆಮೇಲೆ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಇದರ ಹಿಂದೆ ಇರತಕ್ಕಂಥವ್ರು ಯಾರು, ಏನು, ಯಾವ ಕಾರಣಕ್ಕಾಯಿತು, ಏನೇನು ಸ್ಫೋಟಕಗಳನ್ನು ಬಳಸಿದ್ರು, ಸ್ಫೋಟಕಗಳನ್ನು ಸರಬರಾಜು ಮಾಡಿದ್ದು ಯಾರು. ಉಮರ್ ಕಳೆದ 2 ತಿಂಗಳಿಂದ ಮನೆಗೆ ಬಂದಿರಲಿಲ್ಲ. ಉಗ್ರ ಡಾಕ್ಟರ್ ಉಮರ್ ಅತ್ತಿಗೆ ಕೊಟ್ಟಿರ್ತಕ್ಕಂಥ ಒಂದು ಸ್ಟೇಟ್ಮೆಂಟ್, ಆತ 2 ತಿಂಗಳಿಂದ ಮನೆಗೆ ಬಂದಿಲ್ಲ. ನಮ್ಮ ಅತ್ತೆ ಮಾವನನ್ನು ಪೊಲೀಸರು ಕರೆದೊಯ್ದಿದ್ದಾರೆ. ಉಮರ್ ಕಳೆದ 2 ತಿಂಗಳಿಂದ ಮನೆಗೆ ಬಂದಿರಲಿಲ್ಲ. ಈ ಟೆರರ್ ಆಕ್ಟಿವಿಟಿನಲ್ಲಿ ಇರೋರೇ ಹೀಗೆ, ಸಾಮಾನ್ಯ ಮನೆಯ ಸಂಪರ್ಕ ಕಡಿಮೆನೇ ಅವ್ರಿಗೆಲ್ಲರಿಗೂ. ಉಮರ್ ಅವರ ಅತ್ತಿಗೆ ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟ್, ಸಹೋದರನ ಹೆಂಡತಿ, ನಮ್ಮ ಅತ್ತೆ ಮಾವನನ್ನು ಪೊಲೀಸರು ಕರ್ಕೊಂಡು ಹೋಗಿದ್ದಾರೆ, ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. ಉಮರ್ ಬಗ್ಗೆ ನಮಗೆ ಯಾವುದೇ ಮಾಹಿತಿ ಇಲ್ಲ, ನಮ್ಮ ಸಂಪರ್ಕದಲ್ಲಿ ಆತ ಇರಲಿಲ್ಲ. ಎಲ್ಲ ವಿಚಾರಗಳಲ್ಲೂ ಕೂಡ ಇಂಥದ್ದೇ ಸ್ಟೇಟ್ಮೆಂಟ್ ಬರುತ್ತೆ. ಅವ್ರು ಯಾರೇ ಆಗಿದ್ದರೂ ಕೂಡ ಒನ್ಸ್ ಆತ ಅರೆಸ್ಟ್ ಆಯಿತು ಅಂತಂದರೆ ಅವನ ವಿಚಾರ, ಅಯ್ಯೋ ನಮ್ಗೆ ಗೊತ್ತೇ ಇಲ್ಲ, ಅವನು ಬಂದೇ ಇಲ್ಲ ಅನ್ನುವಂತಹ ಹೇಳಿಕೆಗಳು ಸಾಮಾನ್ಯವಾಗಿ ಬರ್ತವೆ. ಸೊ ಹಾಗಾಗಿ ಈಗಲೂ ಕೂಡ ಅವರ ಅತ್ತಿಗೆ ಕೊಟ್ಟಿರ್ತಕ್ಕಂಥ ಹೇಳಿಕೆ, 2 ತಿಂಗಳಿಂದ ಆತ ನಮ್ಮ ಜೊತೆ ಸಂಪರ್ಕದಲ್ಲಿ ಇರಲಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಉಮರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಮಾಹಿತಿ ಕಲೆ ಹಾಕಿದ್ದಾರೆ ಪೊಲೀಸರು? ನೋಡಿ, ಡಾಕ್ಟರ್ ಉಮರ್ಗೆ ಸಂಬಂಧಪಟ್ಟಂತೆ ಈಗ ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರ ಪೊಲೀಸರು ಪುಲ್ವಾಮಾಗೆ ತೆರಳಿ ಅಲ್ಲಿ ಅವರ ಕುಟುಂಬಸ್ಥರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮುಖ್ಯವಾಗಿ ಉಮರ್ನ ತಾಯಿ ಮತ್ತೆ 2 ಸಹೋದರರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಅವರನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂತದ್ದು, ಅವರಿಂದ ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸವನ್ನ ಕೂಡ ಈಗ ಸದ್ಯಕ್ಕೆ ಮಾಡ್ಲಾಗ್ತಾ ಇರುವಂತದ್ದು. ಉಮರ್ ಕೊನೆಯದಾಗಿ ಮನೆಗೆ ಬಂದಿದ್ದು ಯಾವಾಗ, ಮತ್ತೆ ಆತನ ಬಿಹೇವಿಯರ್ ಹೆಂಗಿತ್ತು, ಆತನ ಚಟುವಟಿಕೆಗಳೇನು, ಮತ್ತೆ ಮನೆಯಲ್ಲಿ ಭಯೋತ್ಪಾದನೆಗೆ ಪೂರಕವಾದಂತಹ ವಸ್ತುಗಳೇನಾದ್ರೂ ಸಿಗ್ತಾವ ಅನ್ನುವಂಥದ್ರ ಪರಿಶೀಲನೆಯನ್ನ ಕೂಡ ನಿರಂತರವಾಗಿ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. 2-3 ಮೊಬೈಲ್ಗಳು ಮತ್ತೆ ಒಂದು ಲ್ಯಾಪ್ಟಾಪ್ ಅನ್ನು ಕೂಡ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಅದನ್ನ ಇಟ್ಕೊಂಡು ಇನ್ವೆಸ್ಟಿಗೇಷನ್ ಕೂಡ ಮುಂದುವರಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ.